ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಹೇಶ್ ಸರ್, ನಿಮಗೆ ಎಷ್ಟು ಚಿತ್ರರಂಗದ ಮೇಲೆ ಅಸಮಾಧಾನ ಇದೆ, ಅಥವಾ ನೀವು ಮಾಡಿದಂಥ ತಪ್ಪುಗಳಿಂದ ಆಗಿದ್ದ, ಅಥವಾ ನಿಮ್ಮ ಆಯ್ಕೆಗಳಿಂದ ಆಗಿದ್ದ? ಗ್ಯಾರಂಟಿ ನ್ಯೂಸಿಂದ ಗ್ಯಾರಂಟಿ ಯಾಕೆ ಮಯೂರ್ ಪಟೇಲ್ ಅವರು ಸ್ವಲ್ಪ ಅಂದರೆ ಹಿಂದೆ ಬಿದ್ದೋಗಿದ್ರು ಅಂತಕ್ಕಂಥ ಮಾತುಗಳು? ಇಲ್ಲ, ಇದು ನಾನು ನಿಜಾಂಶ. ನಾನು ಯಾವತ್ತೂ ಹಿಂದೆ ಒಂದು ಮುಂದೆ ಒಂದು ಮಾತಾಡೋಕ್ಕೆ ಬರೋಲ್ಲ. ಏನಿದ್ರು ಡೈರೆಕ್ಟಾಗಿ ಆನ್ ದ ಫೇಸ್ ಮಾತಾಡ್ತೀನಿ. ಈ ಸಿನಿಮಾ ರಂಗದಲ್ಲಿ ನಾನು ಎಂಟ್ರಿ ಕೊಟ್ಟಾಗ ನನಗೆ ವಯಸ್ಸು ಭಾಳ ಚಿಕ್ಕದು. ನಮ್ಮ ತಂದೆಯವ್ರಿಗೆ ಏನೇ ಗೊತ್ತಿರ್ಬೋದು, ಅವ್ರು ಹೇಳಿದ್ದೇನೆಂದರೆ ಇದು ನಿನ್ನ ಕೆಲಸ, ಏನು ಸರಿ ಏನು ತಪ್ಪು ಅನ್ನೋದು ನೀನು ಯೋಚನೆ ಮಾಡಿ ನೀನು ಮಾಡಬೇಕು, ಆಯಿತಾ? ನಾವು ನಿನ್ನ ತಂದೆ, ನಿನಗೇನಂದರೆ ಎಂಡ್ ಆಫ್ ದ ಡೇ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಕೂತು ಹೆಂಗೆ ನಡೀತಪ್ಪ ಇವತ್ತು ಅಂತ ಕೇಳೋದು ಅಷ್ಟೇ ಹೊರತು ನಿನ್ನ ಡಿಸಿಷನ್ಸಲ್ಲಿ ನಾವು ಕೈ ಹಾಕಿ ಅದನ್ನು ಹಾಳು ಮಾಡೋಂಥ ಕೆಲಸ ನಾನು ಮಾಡಲ್ಲ ಅಂತ ಅವರ ಒಂದು ಡಿಸಿಷನ್. ಸೊ ಆ ಒಂದು ಚಿಕ್ಕ ವಯಸ್ಸಲ್ಲಿ ಬಂದ್ಬಿಟ್ವ ನಮಗೆ ಏನು ಸರಿ ಏನು ತಪ್ಪು ಗೊತ್ತಿಲ್ಲ. ಅಣ್ಣ ಅಂದಿದ್ದ ತಕ್ಷಣ ಅಯ್ಯೋ ಅಣ್ಣ ಅಂದ್ಬಿಟ್ಟು ಹಂಗೆ ಕರ್ಗೋಗ್ಬಿಡೋದು. ಸೊ ಈ ಥರದ್ದೆಲ್ಲ ಆಗಿದೆ. ಸುಮಾರು ಜನ ಬಂದು ಸ್ಕ್ರಿಪ್ಟ್ಗಳು ಹೇಳಿ, ಆ ಸ್ಕ್ರಿಪ್ಟಿಗೆ ಅಂತ ಇನ್ನೊಂದು 10 ಜನ ನಿಂತ್ಕೊಂಡು ಏನು ಸ್ಕ್ರಿಪ್ಟ್ ಗೊತ್ತಾಣ, ಹೌದಾ ಅಷ್ಟು ಚೆನ್ನಾಗಿದೆ ಸ್ಕ್ರಿಪ್ಟು, ಓಕೆ ಒಪ್ಕೊಂಬಿಡೋದು. ಸೊ ಈ ಥರ ಎಲ್ಲ ಕೆಲವೆಲ್ಲ ನಾನು ರಾಂಗ್ ಸ್ಕ್ರಿಪ್ಟ್ಗಳು ಸೆಲೆಕ್ಟ್ ಮಾಡಿದ್ದೀನಿ. ಇನ್ನು ಕೆಲವು ಇದರಲ್ಲಿ ನನಗೆ ತಿಳಿವಿರಲಿಲ್ಲ ಅಷ್ಟು, ಹಾಗಾಗಿ ನಾನು ಯಾಮಾರಿದ್ದೀನಿ. ಅದೆಲ್ಲ ಆದಮೇಲೆ ನನಗೆ ಒಂದು ಸ್ವಲ್ಪ ಯಾವಾಗ ನಮ್ಮದು ಅನಲಾಗಿಂದ ಹೋಗಿ ಡಿಜಿಟಲ್ ಆಯಿತು, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಸ್ವಲ್ಪ ಸಮಯ ಬೇಕಾಗಿತ್ತು. ಅಷ್ಟರೊಳಗೆ ಒಂದು ಸ್ವಲ್ಪ ನನಗೂ ಸಿನಿಮಾಗೂ ಒಂಚೂರು ಆ ಕಡೆ ಈ ಕಡೆ ಆಗಿ ಒಂಚೂರು ಮೂನ್ಸ್ಗಳಾಯಿತು. ಸೊ ಅದನ್ನೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಿನಿಮಾ ನನಗೊಂಥರ ಗರ್ಲ್ ಫ್ರೆಂಡ್ ಇದ್ದಂಗೆ. ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಗೆ ಆವಾಗ ಜಗಳ ಆಗುತ್ತೆ. ಹಂಗೆ ಜಗಳ ಆಯಿತು, ದೂರ ಆದ್ವಿ. ಸೊ ಇವಾಗ ಗರ್ಲ್ ಫ್ರೆಂಡ್ ತಿರುಗಿ ನೋಡಿ ಒಂದು ಸ್ಮೆಲ್ ಕೊಟ್ಟರು, ಮತ್ತೆ ವಾಪಸ್ ಬಂದಿದ್ವಿ, ಮತ್ತೆ ಲವ್ ಸ್ಟೋರಿ ಇವಾಗ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಬಟ್ ಈ ಬಣ್ಣದ ಋಣ ಇರ್ಬೋದು, ಬಣ್ಣ ಅನ್ನೋದು ಬಿಡಲ್ಲ ಸರ್. ಆಯ್ತು, ನಾವು ಬಿಟ್ಟರು ಅದು ಬಿಡಲ್ಲ ಅದು ಅಂತೂ ನೋಡಿ. ಅದಕ್ಕೆ ನಾನು ಯಾವ ಸಿನಿಮಾನು ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಲಾಕ್ಡೌನ್ಗಿಂತ ಮುಂಚೆ ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡು ರಾಜೀವ ಅಂತ ಒಂದು ಸಿನಿಮಾ ಬಂತು. ನಾನು ತಿರ್ಗಾ ಬೇಡ ಬಿಡು ಅಂದ್ಕೊಂಡಿದ್ದೆ. ಸಡನ್ನಾಗಿ ಒಂದು ಲಾಕ್ಡೌನ್ ಟೈಮಲ್ಲಿ ಶೀಲೇಶು ನಾನು ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡಿದ್ದೆ, ಪೆಪೆ ಅಂತ. ಸೊ ಅದಾಗಿ ಕರೆಕ್ಟಾಗಿ 2023 ಆ ಸಿನಿಮಾ ಟೇಕ್ ಆಫ್ ಆಯಿತು. ಯಾರು ನಾವು ವಿನಯ್ ಅವ್ರನ್ನ ಹಾಕ್ಕೊಂಡು ಮಾಡೋದು ಸಿನಿಮಾನ. ನಾನು ಸುಮ್ಮನೆ ಆಗೋದು. ಅದಾಗಿ ಆಲ್ಮೋಸ್ಟ್ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಆದಮೇಲೆ, ಸರ್ ಅದು ಗುಣ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತಲ್ಲ ಸರ್, ನೀವೇ ಮಾಡುವ. ಬಿಡಮ್ಮ ನಾನು ಮಾಡಲ್ಲ. ನಮಗೇನಿತ್ತು ಇಲ್ಲಿವರೆಗೂ, ನಾನು ಫುಲ್ ಫ್ಲೆಶ್ ಹೀರೋ ಆಗ ಮಾಡ್ಕೊಂಬಂದೆ, ಹೆಂಗೆ ಮಾಡೋದು? ಆಮೇಲೆ ಇಲ್ಲ, ಇದು ಇಸ್ ಅ ಗೆಸ್ಟ್ ಅಪಿರಿಯನ್ಸ್ ಸರ್, ಬರೀ ಒಂದು 4-5 ದಿವಸ ಬೇಕು. ಆ ಗೆಸ್ಟ್ ಅಪಿರಿಯನ್ಸ್ ಹೋಗ್ಬಿಟ್ಟು ಒಂದು ಲೆವೆಲ್ಗೆ ತಗೊಂಬಂದು ನಿಲ್ಲಿಸ್ಬಿಟ್ಟ ಅವನು. ಅದು 5 ದಿನ ಇದ್ದಿದ್ದು 9-10 ದಿವಸ ಮಾಡೋದು. ಆಮೇಲೆ ನಾನು ಏನೋ ಮಾಡಿರ್ತಾನೆ ಬಿಡು ಅಂತ. ಆಮೇಲೆ ಸಿನಿಮಾದಲ್ಲಿ ನೋಡಿದಾಗ ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದು. ಸೊ ಮೇ ಬಿ ನನಗೂ ಈ ಸಿನಿಮಾದಲ್ಲಿ ಬಂದು ಕತೆ ಕೇಳಿದೆ, ಎಲ್ಲ ಓಕೆ ಆಯಿತು. ಫಸ್ಟ್ ಶೆಡ್ಯೂಲು ಮುಗಿದಾದಮೇಲೆ ನಾನು ಕ್ಯಾಪ್ಟನ್ನ ಮೀಟ್ ಮಾಡಿದೆ. ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು ಕಣೋ. ಹೌದಾ, ಶುಡ್ ಬಿ ಸೇಯಿಂಗ್ ಥ್ಯಾಂಕ್ಸ್ ಟು ಮೀ ಅಂದರು. ನಿಮಗೆ ಯಾಕೆ ಥ್ಯಾಂಕ್ಸು ಅಂತ ನಾನು ಕೇಳಿದೆ. ಆಮೇಲೆ ಗೊತ್ತಾಗಿದ್ದ ವಿಷಯ ಏನಂದರೆ, ಮಯೂರನ್ನ ಹಾಕಲ್ರಿ ಕರೆಕ್ಟಾಗಿರ್ತಾನೆ ಆ ಕ್ಯಾರೆಕ್ಟರ್ಗೆ ಅಂತ ಅವರೇ ಹೇಳಿದ್ದು, ಅವರೇ ಸಜೆಸ್ಟ್ ಮಾಡಿದ್ದಂತೆ. ಸುದೀಪ್ ಸರು ತನ್ನ ಸಿನಿಮಾಗಳ ಆ್ಯಕ್ಟಿಂಗ್ ಕೂಡ ಪಕ್ಕಕ್ಕಿಟ್ಟು ಈ ಸಿನಿಮಾಗೆ ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಅಂತ. ಇನ್ಫ್ಯಾಕ್ಟು ಪೆಪೆ ಸಿನಿಮಾ ನೋಡಿದಾಗಲೇ ಫಿಕ್ಸ್ ಆಗಿದ್ರು ಅನಿಸುತ್ತೆ, ಸಂಚಿತ್ ಅವರ ಮೊದಲ ಸಿನಿಮಾದಲ್ಲಿ ನೀವು ಕಾಜಲ್ ಕುಂದರ್ ಅವರು ಇರಬೇಕು ಅಂತ. ಯಾಕಂದರೆ ಅದಕ್ಕಿನ್ನೂ ಕಾಸ್ಟ್ ಫೈನಲ್ ಮಾಡೋ ಹಂತಕ್ಕೆ ಹೋಗಿರಲಿಲ್ಲ ಅಂತೆ, ಸಂಚಿತ್ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು. ಆಗ್ಲೇ ಸುದೀಪ್ ಸರು ಈ ಹುಡುಗಿ ಅದು ನನಗೆ ಗೊತ್ತಿರಲಿಲ್ಲ, ಅದು ನನಗೂ ಗೊತ್ತಿಲ್ಲ. ನಾನು ಮತ್ತು ಕಾಜಲ್ ಇಬ್ಬರದ್ದು ಹೆಸರು ಅವ್ರು ಹೇಳಿರೋದು ನನಗೆ ಗೊತ್ತೇ ಇರಲಿಲ್ಲ. ಓಕೆ. ಆಮೇಲೆ ಎಲ್ಲ ಫಸ್ಟ್ ಶೆಡ್ಯೂಲ್ ಮುಗಿಸ್ಕೊಂಡು ಬಂದಾದಮೇಲೆ, ಇಲ್ಲ ಕಣ ನಾನೇ ಸಜೆಸ್ಟ್ ಮಾಡಿದೆ, ಥ್ಯಾಂಕ್ ಯು ಸೋ ಮಚ್ ಅಂತೇಳಿ. ನನಗೆ ಇನ್ನೊಂದು ಖುಷಿ ಏನಂದರೆ, ಇವಾಗ ಈ ಕಡೆ ಯೋಗಿ ಫ್ರೆಂಡು, ಇಷ್ಟು ವರ್ಷ ಸ್ನೇಹಿತ, ಅವನದೊಂದು ಪ್ರೊಡಕ್ಷನ್ KRG. ಸೊ ಅವನ ಜೊತೆಗೆ ಒಂದು ಸಿನಿಮಾ ಮಾಡೋಂಥ ಒಂದು ನನಗೊಂದು ಅವಕಾಶ ಸಿಕ್ಕಿತ್ತು. ಇನ್ನೊಂದು ಪ್ರಿಯಾ ಬಾಬಿಯವರ ಮೊದಲನೇ ಪ್ರೊಡಕ್ಷನ್ನು, ಅದರಲ್ಲೂ ನಾನು ಇದ್ದೀನಿ ಅನ್ನೋದು, ಅದು ಒಂಥರ ಡಬಲ್ ಧಮಾಕ ನಮಗೆ. ಅದರ ಜೊತೆಗೆ ಸಿನಿಮಾ ರಿಲೀಸ್ ಆಗಿ ಇವತ್ತು ನನ್ನ ಕ್ಯಾರೆಕ್ಟರ್ ನೋಡಿ ಸರ್, ಸಿನಿಮಾ ತುಂಬ ಜನ ನೋಡಿದ್ದಾರೆ, ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ನಿಮ್ಮ ರೋಲ್ಗೂ ಒಳ್ಳೆ ಪ್ರಶಂಸೆಗಳು ಬರ್ತಾ ಇದೆ. ನಿಮಗೆ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಯಾರಿಂದ ಏನಾಗಿತ್ತು ಸರ್? ಸರ್, ನೋಡೋರು ಎಲ್ಲರೂ ಯಾರೂ ಇಂಥದ್ದು ನೆಗೆಟಿವಿಟಿ ನಮ್ಮ ಸಿನಿಮಾ ಬಗ್ಗೆ ಏನೂ ಮಾತಾಡಿಲ್ಲ ಸರ್. ನೆಗೆಟಿವಿಟಿ ಯಾರೂ ಏನೂ ಮಾತಾಡಿಲ್ಲ. ಅನ್ಫಾರ್ಚುನೇಟ್ಲಿ ನಮಗೆ ಸಿಕ್ಬಿಡ್ತು ಬಿಕಾಸ್ ಆಫ್ ದಿ ಬ್ಯಾಕ್ಗ್ರೌಂಡ್ ಆಫ್ ದ ಸಿನಿಮಾ. ಅಂದರೆ ಏನು ನಾವು
ಡ್ರಗ್ಸ್ ಡ್ರಗ್ಸ್ ಅನ್ನೋದೇನಿದೆ ಆ ಒಂದು ಇದಕ್ಕೆ ಏನೇ ಕೊಡಬೇಕು ಅನ್ನೋದ್ರಿಂದ ಕೊಟ್ಟಿದ್ದಾರೆ ಅಷ್ಟೇ ಹೊರತು ಅದು ಬಿಟ್ಟರೆ ಎಲ್ಲೂ ನಮ್ಮಲ್ಲಿ ಏನೋ ವಲ್ಗ್ಯಾರಿಟಿ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೂ ಇಲ್ಲ. ಸಿನಿಮಾ ನೋಡಿದವರೆಲ್ಲ ಅವ್ರವ್ರ ಪಾತ್ರ ಎಲ್ಲರೂ ಅಷ್ಟು ಚೆನ್ನಾಗಿ ಮಾಡಿದಿಲ್ಲ. ಬಟ್ ನಿಮ್ಮನ್ನೋರು ಅಯ್ಯೋ ಅನಿಸುತ್ತೆ ಸರ್ ಅಂತ. ಅದೇ ಬೇಕಾಗಿದ್ದಿದೆ ಆ್ಯಕ್ಚುಲಿ. ಆ ಕ್ಯಾರೆಕ್ಟ್ರಿಗೆ ಬೇಕಾಗಿರೋದೇ ಅದು. ಅವನು ಒಳ್ಳೆಯವನೇ, ಚಿಕ್ಕವನಿಂದನೂ ನಾಗಪ್ಪ ಒಳ್ಳೆಯವನೇ. ಅವನ ಹೆಸರು ನಾಗಪ್ಪ ಇರ್ಬೋದು, ಆದರೆ ಅವ್ನು ಎಡೆ ಎತ್ತದೇ ಇರೋಂಥ ನಾಗಪ್ಪ. ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಇರ್ತಾನೆ. ಈ ಕಡೆ ಹೆಂಡತಿ ಅವನ ತಪ್ಪದಾರಿಗೆ ಎಳಿತಾಳೆ, ಈ ಕಡೆ ಮಹೇಂದ್ರ ಅವನ ತಪ್ಪದಾರಿಗೆ ಎಳಿತಾನೆ. ಇಬ್ಬರು ಚೆನ್ನಾಗಿರೋ ಅಂಥವ್ರನ್ನ ದೂರ ಮಾಡ್ತಾರೆ. ಕೊನೆಗೆ ಎಂಡ್ ಆಫ್ ದ ಡೇ ಈ ಸಿನಿಮಾದಲ್ಲಿ ನಾವು ಹೇಳೋಕ್ಕೆ ಹೊರಡೋದೇನು ಅಂದರೆ ಬ್ಲಡ್ ಇಸ್ ಥಿಕ್ಕರ್ ದನ್ ದಿ ವಾಟರ್. ನೀವು ಏನೇ ಮಾಡಿದ್ರು ರಕ್ತ ಸಂಬಂಧ ಯಾವತ್ತಿಂದನೂ ಅದೇ ಗಟ್ಟಿ, ಅದಕ್ಕಿರೋ ಒಂದು ಬಾಂಡಿಂಗೇ ಬೇರೆ. ಸೊ ಕೊನೆಗೆ ಇಬ್ಬರು ಒಂದಾಗ್ತಾರೆ, ಎಲ್ಲವನ್ನು ಮುಗಿಸ್ತಾರೆ. ಇನ್ಫ್ಯಾಕ್ಟ್ ನಿಮ್ಮ ಜೊತೆ ಜಾಸ್ತಿ ಸ್ಕ್ರೀನ್ ಸ್ಪೇಸ್ ಇರ್ತಕ್ಕಂಥದ್ದು ಪ್ರಶಾಂತ್ ಹಿರೇಮಠ ಅವ್ರಿಗೆ. ಅವರು ಕೂಡ ರಂಗಭೂಮಿ ಕಲಾವಿದರು, ಹುಬ್ಬಳ್ಳಿಯವರು. ಸುಮಾರು 30 ವರ್ಷಗಳ ಹಿಂದೆ ಒಂದಷ್ಟು ಸಿನಿಮಾಗಳು ಮಾಡಿದ್ರಂತೆ, ಒಂದು ದೊಡ್ಡ ಗ್ಯಾಪ್ ಆಗಿತ್ತು ಅಂದರು. ಬಟ್ ಆ ಥರದ ಒಬ್ಬ ಒಳ್ಳೆ ಪ್ರತಿಭಾನ್ವಿತ ಕಲಾವಿದ ನಮ್ಮ ಚಿತ್ರರಂಗದಲ್ಲಿ ಇದ್ದಾರೆ ಅನ್ನೋದನ್ನ ಈ ಸಿನಿಮಾ ಮೂಲಕ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನನ್ನ ಮೊದಲನೇ ಸಿನಿಮಾ ಅದರಲ್ಲಿ ರಂಗಾಯಣ ರಘು, ಅದು ರಂಗಾಯಣದಿಂದನೇ ಬಂದಿದ್ದು ರಘು ಅವರು. ಸೊ ಅದೇ ಅವರು ಅದಕ್ಕಿಂತ ಮುಂಚೆ ಒಂದು 2 ಸಿನಿಮಾ ಏನೋ ಮಾಡಿದ್ರು, ಒಂದು 2-3 ಸಿನಿಮಾ. ಬಟ್ ಅವರಿಗೆ ಇಡೀ ನಮ್ಮ ಚಿತ್ರ ರಂಗನೇ ರಘು ಅಂತ ಒಬ್ಬ ಕಲಾವಿದ ಏನು ಮಾಡ್ತಾನೆ ಗುರು, ಏನು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮರ್ ಅಂತ ಬಂದಿದೆ ನಮ್ಮ ಮಣಿ ಸಿನಿಮಾಯಿಂದ. ಅದೇ ಇನ್ನೊಂದು ಸರಿ ಇವಾಗ ಅಂದರೆ ನಂದು ಇವಾಗ ಒಂದು ಸೆಕೆಂಡ್ ಹಾಫ್ ನಡೀತಾ ಇರೋದ್ರಿಂದ, ಸೆಕೆಂಡ್ ಇನ್ನಿಂಗ್ಸ್ ನಡೀತಾ ಇರೋದ್ರಿಂದ ಅದರಲ್ಲೂ ನೋಡಿ ಪ್ರಶಾಂತ್ ಸರ್ ಈಸ್ ಆಲ್ಸೋ ಫ್ರಮ್ ರಂಗಾಯಣ. ಸೊ ರಂಗಾಯಣದಿಂದ ಅವ್ರು 45 ವರ್ಷಗಳ ಅವ್ರ ಎಕ್ಸ್ಪೀರಿಯನ್ಸು ಸರ್. ಒಂದು ಮೈನ್ಯೂಟ್ ವಿಷಯಗಳು ಏನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಖುಷಿ ಆಗತ್ತೆ ನೋಡೋಕ್ಕೆ. ನಾವು ಒಳ್ಳೆ ಕಲಾವಿದರು ಬೇಕು ವಿಲನ್ಗಳಿಗೆ ಅಂತಂದಾಗ ಎಲ್ಲೋ ಪರಭಾಷೆಗೆ ಹೋಗಿ ಮುಂಬೈಯಿಂದ ಎಲ್ಲೆಲ್ಲೋ ಕರ್ಕೊಂಬರ್ತೀವಿ. ಬಟ್ ನಮ್ಮಲ್ಲೇ ಹುಡುಕಿದ್ರೆ ಸುಮಾರು ಜನ ಇದ್ದಾರೆ ಅನ್ನೋದು ಗೊತ್ತಾಗ. ನಿಮ್ಗೆ ಗೊತ್ತಿಲ್ಲ, ನೀವು ನಂಬ್ತಿರೋ ನಂಬಲ್ವೋ, ಅಲ್ಲಿ ಕ್ಯಾಮ್ರಾ ಲೈಟಿಂಗ್ಸ್ ನಡೀತಾ ಇದೆ. ನಂದು ಅವ್ರದ್ದು ಯಾವುದೋ ಒಂದು ಸೀನ್ ಇದೆ ಅಂದರೆ ಅದ್ರ ಬಗ್ಗೆನೇ ಮಾತಾಡ್ತಾರೆ ಅವರು. ಅದರಿಂದ ಹೊರಗೆ ಬಂದು ನಾವು ಬೇರೆ ಏನೇನೋ ಮಾತಾಡ್ಕೊಂಡು ನಾವೇನೋ ರೇಗಿಸ್ಕೊಂಡು ತರಲೆಗಿರ್ಲೆ ಮಾತಾಡ್ಕೊಂಡಿರ್ತೀವಿ. ಏನಕ್ಕೆ ಅಂದರೆ ನಮ್ಮನ್ನು ನಾವು ಒಂದು ಲೆವೆಲ್ಗೆ ಎಚ್ಚರವಾಗಿರಬೇಕು ಅಂತ ನಾವೆಲ್ಲರ ಜೊತೆನೂ ಮಾತಾಡ್ಕೊಂಡು, ನಾವು ಲೈಟ್ ಬಾಯ್ಸ್ನೂ ಬಿಡಲ್ಲ, ಎಲ್ಲ ಹತ್ರ ಮಾತಾಡ್ಕೊಂಡು ನೈಟ್ ಶೂಟ್ ಬೇರೆ ಎಲ್ಲ ಪಾಪ ಅಲ್ಲಲ್ಲೇ ಮಲಗಿರ್ತಾರೆ. ಹೋಗಿ ಮತ್ತೆ ಅವರು ಆನ್ ಸ್ಕ್ರೀನ್ ಅವರ ಅಪಿಯರೆನ್ಸ್ಗೂ ಅವರ ರೋಲ್ಗೂ ರಿಯಲ್ ಲೈಫ್ಗೂ ಸಂಬಂಧನೇ ಇಲ್ಲ ಸರ್. ವೆರಿ 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 ಸೈಲೆಂಟ್. ಅವರಾಯಿತು, ಅವ್ರು ಇದಾಯಿತು. ಕ್ಯಾರವನಲ್ಲಿ ಕೂತ್ಕೊಂಡ್ರೆ ಸೀನ್ ಇದ್ದಾಗ ಮಾತ್ರ ಇಳಿದು ಬರ್ತಾರೆ. ನಾವು ಎಷ್ಟೋ ಸರಿ ಸಾರ್ ಎಷ್ಟು ಕೂತ್ಕೋತೀರ ಬರ್ರಿ, ಇಲ್ಲಿ ಆಚೆ ಕಡೆ ಕೂತ್ಕೊಂಡು ಬರ್ರಿ ಅಂತ ಕರೆಸಿ ಕೂರಿಸ್ಕೊಂಡು ಈ ಅಪ್ಪ ನಾನಿಬ್ರು ಸೇರ್ಕೊಂಡು ಅವ್ರ ಕಾಲು ಎಳೆದು. ಆಮೇಲೆ ಅವ್ರಿಗೆ ಪಾಪ ಈ ಸಿನಿಮಾದು ಈ ವಾತಾವರಣ ಅಭ್ಯಾಸ ಗೊತ್ತಿಲ್ಲ, ರಂಗಭೂಮಿಯಲ್ಲೇ ಬಂದಿದ್ದ. ಅದಾದಮೇಲೆ ಈ ಸಿನಿಮಾದ ಆದಮೇಲೆ ಸೆಕೆಂಡ್ ಸಿನಿಮಾ ಅಂದರೆ ಮಾರ್ಕಲ್ ಮಾಡಿದ್ದು. ಅಂದರೆ ಈ ಸಿನಿಮಾ ನೋಡಿ ಮಾರ್ಕಲ್ ಒಂದು ಪಾತ್ರ ಮಾಡಿದ್ದು. ಅವ್ರಿಗೆ ಎಂಥ ಚಿಕ್ಕ ಹುಡುಗರಿಗೆ ಎಂಥದ್ದು ಹೇಳಿದ್ರೂ ತೊಗೋತಾರೆ. ಅಂದರೆ ಕೆಲವೊಂದು ಈ ಕ್ಯಾಮ್ರಾಗೆ ಏನು ಸಂಬಂಧಪಟ್ಟಂಗಿರುತ್ತೋ, ನಾವು ರಂಗಭೂಮಿನಲ್ಲಿ ಅವಾಗಲೆಲ್ಲ ದೊಡ್ಡದಾಗಿರುತ್ತೆ. ಇವಾಗ ನಮಗೂ ಸ್ಟಾರ್ಟಿಂಗಲ್ಲಿ ಬಂದಾಗ ಕ್ಯಾಮ್ರಾ ಕ್ಲೋಸಪ್ ಅಂದರೆ ಇಷ್ಟೆಲ್ಲ ಇರಬೇಕಿಲ್ಲ, ಔಟ್ ಆಫ್ ಫ್ರೇಮ್ ಆಗುತ್ತೆ, ಕೈ ಹಿಂಗೆ ಜಾಸ್ತಿ ಆಯ್ತಾರೆ, ಕೈ ಕಟ್ಟಾಗ ಈ ಥರದ್ದೆಲ್ಲ ಒಂದಷ್ಟು ಫಸ್ಟು ಸ್ಟಾರ್ಟಿಂಗಲ್ಲಿ ಹಂಗೆ ಅನಿಸ್ತು ಹೊರ್ತು. ಅದಾದಮೇಲೆ